ವಫ್ ಮಂಡಳಿಗಳು ವಫ್ ಕಾಯ್ದೆ 1995 ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತವೆ. ಈ ವಫ್ ಮಂಡಳಿಗಳು ಇತ್ತೀಚೆಗೆ ಕೆಲವೊಂದು ಪ್ರಾಪರ್ಟಿಗಳು ತಮ್ಮ ವಫ್ ಮಂಡಳಿಗೆ ಸೇರಿದಂಥದ್ದು ಅಂಥೇಳಿ ಕೆಲವೊಂದು ರೈತರ ಒಂದು ಪ್ರಾಪರ್ಟಿಗಳು, ಹಿಂದೂ ದೇವಸ್ಥಾನಗಳನ್ನು ಈ ರೀತಿಯಲ್ಲಿ ಮಾಡ್ತಾ ಕೆಲವೊಂದು ನೋಟಿಸ್ಗಳನ್ನು ನೀಡ್ತಾ ಅಥವಾ ದಾಖಲಾತಿಗಳಲ್ಲಿ ಅದನ್ನು ಚೇಂಜ್ ಮಾಡ್ತಾ ಕೆಲವೊಂದು ಅವಾಂತರಗಳನ್ನು ಮಾಡ್ತಾ ಬರ್ತಾ ಇದೆ. ಸೊ ಈ ಅವಾಂತರಗಳೆಲ್ಲ ಯಾಕೆ ಮಾಡ್ತಾ ಇದೆ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಥರ ಮಾಡೋದಕ್ಕೆ ವಫ್ ಮಂಡಳಿಗೆ ಕಾಯ್ದೆಯಲ್ಲಿ ಅಧಿಕಾರ ಯಾವ ಥರ ಬಂತು, ಇದು ಸರಿನಾ, ಇದು ಕಾನೂನು ಬಾಹಿರನಾ, ಇದು ಸಂವಿಧಾನಕ್ಕೆ ವಿರುದ್ಧವಾದ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ವಫ್ ಕಾಯ್ದೆ ಏನು ಜಾರಿಗೆ ಬಂತು ಅಂತಂದರೆ ಇದು 1995ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಇದನ್ನು ತಂದಂಥ ಉದ್ದೇಶ ಮುಸ್ಲಿಂ ಸಮುದಾಯದವರು ಅವರ ಒಂದು ದೇವರಿಗೆ ಏನು ದಾನವನ್ನು ಕೊಡ್ತಾರೆ ಅಥವಾ ಅಂಥ ಸ್ವತ್ತುಗಳನ್ನು ಬಿಟ್ಟುಕೊಡ್ತಾರೆ, ಅದನ್ನು ಸಂರಕ್ಷಣೆ ಮಾಡುವಂಥದ್ದು, ಅದನ್ನು ಪಾಲಿಸ್ಕೊಂಡು ಹೋಗೋದಕ್ಕೆ ಈ ಮಂಡಳಿಯನ್ನು ರಚನೆ ಮಾಡಲಾಯಿತು. ಹಾಗೆಯೇ ಅದರಿಂದ ಬರುವಂಥ ಆದಾಯ ಏನಿರ್ತದೆ ಅದರಿಂದ ಅವರದೇ ಸಮುದಾಯದವರಿಗೆ, ಅದರಲ್ಲಿ ಬಡವರು ಯಾರಿರ್ತಾರೆ ಅಥವಾ ಅಂಥ ಒಂದು ಸಮುದಾಯ ಏನಿರ್ತದೆ ಅಂಥವ್ರನ್ನ ಆರ್ಥಿಕ ಸಾಮಾಜಿಕವಾಗಿ ಮೇಲೆತ್ತೋದಕ್ಕೆ ಸಹಾಯ ಮಾಡೋದಕ್ಕೆ ಮತ್ತು ಅಂಥವರಿಗೆ ಈ ಒಂದು ಇದರಲ್ಲಿ ಬಂದಂಥ ಬೆನಿಫಿಟ್ನಿಂದ ಅವರಿಗೆ ಹಂಚಿಕೆಯನ್ನು ಮಾಡೋದಕ್ಕೆ ಈ ಒಂದು ಮಂಡಳಿಯನ್ನು ಮೂಲತಃ ಉದ್ದೇಶವನ್ನು ಇಟ್ಕೊಂಡು ಮಾಡಲಾಯಿತು. ಆದರೆ ಕಾಂಗ್ರೆಸ್ ಸರ್ಕಾರ ಈ ಒಂದು ವಫ್ ಕಾಯ್ದೆ ಏನಿದೆ ಇದರ ಅಡಿಯಲ್ಲಿ ಕೆಲವೊಂದು ಅಧಿಕಾರಗಳನ್ನು ಕೊಟ್ಟಿದೆ. ಈ ಒಂದು ಅಧಿಕಾರಗಳು ಕೊಟ್ಟಿರೋದೇ ಇವತ್ತಿನ ದಿನಗಳಲ್ಲಿ ಆಗ್ತಾ ಇರುವಂಥ ಕೆಲವೊಂದು ಅವಾಂತರಗಳಿಗೆ ಕಾರಣ ಆಗಿದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಇತ್ತೀಚೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಹಲವಾರು ರೈತರಿಗೆ ನೋಟಿಸ್ಗಳನ್ನು ನೀಡಿರುವಂಥದ್ದು, ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನೋಟಿಸ್ಗಳನ್ನು ನೀಡಿರುವಂಥದ್ದು. ತಮಿಳುನಾಡಲ್ಲಿ ಕೆಲ ತಿಂಗಳುಗಳ ಹಿಂದೆ ಗ್ರಾಮಗಳೇ ವಫ್ ಮಂಡಳಿಗೆ ಸೇರಿದ್ದು, ಸುಮಾರು 1500 ವರ್ಷಗಳ ಹಿಂದಿನ ಒಂದು ಪುರಾತನ ದೇವಸ್ಥಾನ ಏನಿದೆ ಹಿಂದೂ ದೇವಸ್ಥಾನ ಅದು ಕೂಡ ವಫ್ ಮಂಡಳಿಗೆ ಸೇರಿರುವಂಥದ್ದು ಅಂತ ಹೇಳುವಂಥದ್ದು. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಕರ್ನಾಟಕದ ವಿಧಾನಸೌಧ ಏನಿದೆ ಇದು ಕೂಡ ವಫ್ ಮಂಡಳಿಗೆ ಸೇರುವಂಥದ್ದು, ಈ ರೀತಿಯಲ್ಲಿ ಹೇಳ್ತಾ ಬರ್ತಾ ಇರ್ತಾರೆ. ಸೊ ಈ ರೀತಿಯಲ್ಲಿ ಎಲ್ಲ ಮಾಡ್ಕೊಳಕ್ಕೆ ಬರುತ್ತಾ, ಅವ್ರಿಗೆ ಮನಸೋ ಇಚ್ಛೆ ಈ ರೀತಿಯಲ್ಲಿ ಪ್ರತಿಯೊಂದನ್ನು ಕೂಡ ನಮಗೆ ವಫ್ ಮಂಡಳಿಗೆ ಸೇರಿದ್ದು ಈ ಥರದಲ್ಲಿ ಹೇಳ್ತಾ ಹೋದರೆ ಹೇಗೆ ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದಾ ಅಥವಾ ಸಂವಿಧಾನದ ಅಡಿಯಲ್ಲಿ ಇದನ್ನು ಮಾಡಲಿಕ್ಕೆ ಬರುತ್ತಾ ಅನ್ನೋದನ್ನು ನೋಡೋಣ. ಸಂವಿಧಾನದ ಅಡಿಯಲ್ಲಿ ಅಲ್ಪಸಂಖ್ಯಾತರಿಗೆ ಅವರ ಒಂದು ಸಂರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಕಾನೂನುಗಳನ್ನು, ವಿನಾಯಿತಿಗಳನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಮನಸೋ ಇಚ್ಛೆ ಕಾನೂನುಗಳನ್ನು ಉಪಯೋಗಿಸೋದಕ್ಕೆ ಕೊಡೋದಕ್ಕೆ ಬರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ವಫ್ ಮಂಡಳಿಯ ಕಾಯ್ದೆ ಇದು ಸಂವಿಧಾನ ಬಾಹಿರ ಅಂತ ಅನಿಸುತ್ತೆ. ಸೊ ಹೇಗೆ ಅಂತ ನೋಡೋದಾದರೆ ಯಾವುದೇ ಒಂದು ಕಾಯ್ದೆ ಆಗಲಿ ಸಂವಿಧಾನಕ್ಕೆ ಅನುಗುಣವಾಗಿ ಇರಬೇಕಾಗಿರುತ್ತೆ ಮೊದಲನೇದಾಗಿ. ಸೊ ಇಲ್ಲಿ ಈ ವಫ್ ಕಾಯ್ದೆಯಲ್ಲಿ ಅವರಿಗೆ ಅಧಿಕಾರ ಇರೋ ರೀತಿಯಲ್ಲಿ ವಫ್ ಮಂಡಳಿ ತಮಗೆ ಇಚ್ಛೆ ಬಂದ ರೀತಿಯಲ್ಲಿ ಯಾವುದೇ ಒಂದು ಪ್ರಾಪರ್ಟಿ ಆಗಲಿ ತನ್ನ ಹತ್ರ ದಾಖಲೆಗಳು ಇಲ್ಲದೇ ಇದ್ದರೂ ಕೂಡ ಇದು ನಮ್ಮ ವಫ್ ಮಂಡಳಿಗೆ ಸೇರಿದ್ದು ಅಂತ ಘೋಷಣೆ ಮಾಡ್ಬೋದು ಅಂತಿದೆ. ಇದು ಯಾವ ರೀತಿ ಸಮಂಜಸವಾದದ್ದು ಇದನ್ನು ನೋಡೋದಾದರೆ, ಆ ರೀತಿ ಯಾರೇ ಒಬ್ಬರು ಇನ್ನೊಬ್ಬರ ಸ್ವತ್ತನ್ನು ನಮಗೆ ವಫ್ ಮಂಡಳಿಗೆ ಸೇರಿದ್ದು ಅಥವಾ ಯಾವುದೇ ಒಬ್ಬರು ವ್ಯಕ್ತಿಗೆ ಅಥವಾ ಯಾವುದೇ ಒಂದು ಸಂಸ್ಥೆಗೆ ಸೇರಿದ್ದು ಅಂತ ಹೇಳೋದಾದರೆ ಮೊದಲನೇದಾಗಿ ಮೂಲತಃ ಆ ಸ್ವತ್ತಿಗೆ ಸಂಬಂಧಿಸಿದಂತೆ ದಾಖಲೆಗಳು ಅವರ ಬಳಿ ಇರಬೇಕಾಗಿರುತ್ತೆ. ಇಲ್ಲಿ ವಫ್ ಮಂಡಳಿ ಆ ರೀತಿ ಹೇಳಬೇಕಾದ್ರೆ ಅಂಥ ಸ್ವತ್ತು ಅವರಿಗೆ ಯಾರಾದರೂ ದಾನವನ್ನು ಕೊಟ್ಟಿರೋವಂಥದ್ದಾಗಿರಬೇಕಾಗಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಅದನ್ನು ಹೇಳಬೇಕಾಗುತ್ತೆ. ಅವ್ರಿಗೆ ದಾನ ಯಾವ ರೀತಿ ಬಂತು, ಯಾರು ಕೊಟ್ಟಿದ್ದು ಅನ್ನೋದಕ್ಕೆ ಸೂಕ್ತ ದಾಖಲೆಗಳನ್ನು ಮೊದಲನೇದಾಗಿ ವಫ್ ಮಂಡಳಿ ಇಟ್ಕೋಬೇಕಾಗತ್ತೆ. ಅದೇ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸ್ವತ್ತನ್ನು ಹೇಳ್ಬೇಕಾದ್ರೆ ಅವ್ರದ್ದು ಮೂಲ ದಾಖಲೆಗಳನ್ನು ಇಟ್ಕೊಂಡಿರಬೇಕಾಗತ್ತೆ. ಆದರೆ ವಫ್ ಮಂಡಳಿ ಈ ಕಾಯ್ದೆ ಪ್ರಕಾರ ಏನು ಕಾಂಗ್ರೆಸ್ ಸರ್ಕಾರ ಕಾನೂನನ್ನು ಅವರಿಗೆ ನೀಡಿದೆ, ಇದ್ರ ಪ್ರಕಾರ ಅವ್ರು ಯಾವುದೇ ದಾಖಲೆಗಳನ್ನು ರುಜುವಾತುಪಡಿಸೋ ಅವಶ್ಯಕತೆ ಇಲ್ಲ. ಅವರು ನಮ್ಮದು ಸ್ವತ್ತು ಅಂತ ಹೇಳ್ಬೋದು. ಅದನ್ನು ಸಂಬಂಧಪಟ್ಟವ್ರು ಬೇರೆ ಯಾರಾದರೂ ಇದ್ದರೆ ಅವರು ಸಂಬಂಧಪಟ್ಟ ದಾಖಲೆಗಳನ್ನು ತಗೊಂಡು ಅವ್ರ ಹತ್ರನೇ ಇದು ನಮ್ಮದು ಅಂತೇಳಿ ರುಜುವಾತನ್ನು ಪಡಿಸಿ ಅವರಿಗೆ ತೃಪ್ತಿ ಆದರೆ ಆ ಸ್ವತ್ತನ್ನು ಬಿಟ್ಕೊಡೋಂಥದ್ದಾಗಿರುತ್ತೆ. ಸೊ ಇದು ಯಾವ ರೀತಿಯಲ್ಲಿ ನ್ಯಾಯ? ಯಾರೇ ಒಬ್ಬರು ಏನೋ ಒಂದು ತಪ್ಪನ್ನು ಮಾಡಿದರೆ ಅವ್ರ ಬಳಿನೇ ಹೋಗ್ಬಿಟ್ಟು ಇಲ್ಲ ನೀವು ಮಾಡಿದ್ದು ಇದು ನಮ್ಮ ಹತ್ರ ದಾಖಲೆಗಳಿದೆ ಅಂತ ಹೇಳಿ ಇವರೇ ರುಜುವಾತನ್ನು ಮಾಡಬೇಕು. ಇದು ಯಾವ ರೀತಿಯಲ್ಲಿ ಅವ್ರಿಗೆ ಒಪ್ಕೊಳ್ತಾರ? ಸೊ ಇದು ಕಾನೂನು ಬಾಹಿರವಾದಂಥದ್ದು. ಯಾಕೆಂದರೆ ಈಗ ಬಿಜಾಪುರದಲ್ಲಿ ನೋಟಿಸ್ಗಳನ್ನು ಕೊಟ್ಟರು. ಅಲ್ಲಿನ ಒಂದು DC ಮತ್ತು ತಹಸೀಲ್ದಾರ್ ಅವರು ಹೇಳಿಕೆಗಳನ್ನು ಕೊಡಬೇಕಾದ್ರೆ ಇಲ್ಲಿ ಕೆಲವು ರೈತರುಗಳು ಮತ್ತು ತಾಲೂಕು ಇದ್ರ ಸಂಬಂಧಪಟ್ಟ ಸ್ಥಳೀಯ ಆಡಳಿತಗಳು, ಕಂದಾಯ ಇಲಾಖೆ ಇವ್ರಿಗೂ ಅಡಿಯಲ್ಲೂ ಕೂಡ ಇದು ಪ್ರಾಪರ್ಟಿ ಇದೆ, ಆ ಸೂಕ್ತ ದಾಖಲೆಗಳನ್ನು ಕೊಟ್ಟು ಅವರು ಬಿಡಿಸ್ಕೋಬೋದು ಅಂತ ಹೇಳಿದ್ರು. ಸರ್ಕಾರನೂ ಕೂಡ ಅವರಿಗೆ ದಾಖಲೆಗಳನ್ನು ಕೊಟ್ಟು ಬಿಡಿಸ್ಕೋಬೇಕು ಅಂದರೆ ಸರ್ಕಾರನೂ ಕೂಡ ಇದರಲ್ಲಿ
ಇನ್ವಾಲ್ವ್ ಆಗೋಂಗಿಲ್ವಾ? ಅಷ್ಟೊಂದು ಏನು ದೊಡ್ಡ ಒಂದು ನಮ್ಮ ದೇಶಕ್ಕೆ, ದೇಶದ ಕಾನೂನು ಮತ್ತು ಸಂವಿಧಾನಕ್ಕಿಂತ ದೊಡ್ಡ ಒಂದು ಮೇಲ್ಮಟ್ಟದ ಮೇಲ್ಪಂಕ್ತಿಯಲ್ಲಿ ಇರುವಂಥ ಕಾನೂನು ವಕ್ಫ್ ಕಾಯ್ದೆ ಸಂವಿಧಾನದ ಅಡಿಯಲ್ಲೇ ಕಾರ್ಯನಿರ್ವಹಿಸಬೇಕಾದಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ಸರ್ಕಾರ ಆಗಲಿ, ಯಾವುದೇ ಒಂದು ಸಂಸ್ಥೆ ಆಗಲಿ, ಅವರಿಗೆ ದಾಖಲೆಗಳನ್ನು ಕೊಡೋದಲ್ಲ. ಇದರಲ್ಲಿ ಮುಖ್ಯವಾಗಿ ತಿದ್ದುಪಡಿ ಆಗಬೇಕು. ಏನು ಅಂದರೆ, ವಕ್ಫ್ ಮಂಡಳಿ ಯಾವುದೇ ಒಂದು ಸ್ವತ್ತನ್ನು ಏಕಾಏಕಿ ಕಾರಣಗಳಿಲ್ಲದೆ, ತನ್ನಲ್ಲಿ ದಾಖಲೆಗಳೇ ಇಲ್ಲದೆ ಇದು ಸಂಬಂಧಪಟ್ಟಿದ್ದು, ಇದು ವಕ್ಫ್ ಮಂಡಳಿಯ ಸೊತ್ತು ಅಂತೇಳಿ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕಾಗಲಿ, ಐಡೆಂಟಿಫಿಕೇಷನ್ ಮಾಡ್ಕೊಳ್ಳೋಕ್ಕಾಗಲಿ ಅವಕಾಶ ಇರಬಾರ್ದು. ಆ ರೀತಿಯಲ್ಲಿ ಯಾವಾಗ ಅಂದರೆ ಅವರ ಸೊತ್ತನ್ನು ಮಾಡಿಕೊಳ್ಳಿ, ಅವರಿಗೆ ಸಂಬಂಧಪಟ್ಟಿದ್ದು, ಅವರಿಗೆ ದಾನವನ್ನು ಕೊಟ್ಟಿದ್ದರೆ ಅಂಥ ಸೊತ್ತುಗಳನ್ನು ಅವರು ಮಾಡಿಕೊಳ್ಳಿ. ಅದಕ್ಕೆ ಯಾವ ಒಂದು ಅಭ್ಯಂತರವೂ ಇರೋದಿಲ್ಲ, ಯಾವ ಕಾನೂನಿನ ಅಡ್ಡಿಯೂ ಇರೋದಿಲ್ಲ. ಆದರೆ ಅವರ ಹತ್ರ ಯಾವುದೇ ದಾಖಲೆಗಳು ಇಲ್ಲದೇ ಇದ್ದರೂ ವಕ್ಫ್ ಮಂಡಳಿಗೆ ಸೇರಿದ್ದು ಅಂತ ಅವರೇ ಘೋಷಣೆ ಮಾಡ್ಕೊಳ್ಳೋದು ಇದು ಅಷ್ಟು ಸಮಂಜಸ ಅಲ್ಲ. ಸೊ ಈ ರೀತಿಯ ಒಂದು ಅಧಿಕಾರ ಇರುವಂಥದ್ದು ಇದು ಕಾನೂನು ಬಾಹಿರ ಮತ್ತು ಸಂವಿಧಾನದ ಬಾಹಿರ ಕೂಡ ಆಗಿರುತ್ತೆ. ಸೊ ಈಗ ವಿಧಾನಸೌಧ ನಮ್ಮದು ಅಂತ ಹೇಳ್ತಾರೆ, ಕೆಂಪುಕೋಟೆ ಆಗಲಿ, ಈ ಥರನೇ ನಮ್ಮದು ಅಂತ ಹೇಳ್ತಾ ಬಂದು ಮುಂದೊಂದು ದಿನ ಇಡೀ ಭಾರತ ದೇಶನೇ ವಕ್ಫ್ ಮಂಡಳಿಯ ಸೊತ್ತು, ನಿಮ್ಮ ಹತ್ರ ದಾಖಲೆಗಳಿದ್ದರೆ ನೀವು ಬಿಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಆವಾಗ ಎಲ್ಲಿಗೋಬೇಕು? ಹೋಗಲಿ, ನಮ್ಮ ಸರ್ಕಾರ ಎಷ್ಟು ಹೇಳ್ಬೇಕಾದ್ರೆ, ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲೇ ಹೇಳೋದಾದರೆ ಕಾವೇರಿ ನದಿ ಪಾತ್ರದಲ್ಲಿ ಎಷ್ಟು ಎಕರೆ ಜಮೀನು ಇದೆ, ಅದರಲ್ಲಿ ಯಾವ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಎಷ್ಟು ರೈತರಿದ್ದಾರೆ, ಯಾವ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಯಾವ ಸಮಯದಲ್ಲಿ ಬೆಳೀತಾ ಇದ್ದಾರೆ ಅದರ ದಾಖಲೆನೇ ಇಲ್ಲ. ಸೊ ಈ ಥರದಲ್ಲಿ ಒಂದೊಂದಾಗಿ ನೋಡ್ತಾ ಹೋದರೆ ನಮ್ಮ ಸರ್ಕಾರದ ಸ್ವತ್ತುಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲೇ ದಾಖಲೆಗಳಿರಲ್ಲ. ಆವಾಗ ಅದನ್ನು ಅಕ್ವೈರ್ ಮಾಡ್ಕೊಂಡು ಇದೆಲ್ಲ ಒಪ್ಪಿಗೆ ಸೇರಿದ್ದು, ಒಂದು ವಕ್ಫ್ ಮಂಡಳಿಗೆ ಸೇರಿದ್ದು ಅಂತಂತೇಳಿ ಘೋಷಣೆಯನ್ನು ಮಾಡಿಕೊಂಡು ದಾಖಲೆಗಳನ್ನು ಕೊಡಿ ಅಂತಂದರೆ ಎಲ್ಲಿಂದ ಕೊಡಲಿಕ್ಕಾಗತ್ತೆ? ಸೊ ಇದು ಕಾನೂನು ಬಾಹಿರವಾಗಿರೋವಂಥದ್ದು, ಸಂವಿಧಾನಕ್ಕೂ ವಿರುದ್ಧವಾದಂಥದ್ದು. ಸೊ ಇದೇ ರೀತಿಯಲ್ಲಿ ಒಂದು ಸ್ವತ್ತಿಗೆ ಸಂಬಂಧಪಟ್ಟಂತೆ ಚೆನ್ನಮ್ಮ ಅನ್ನೋರ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ವಕ್ಫ್ ಮಂಡಳಿ ತನ್ನದು ಅಂತ ಘೋಷಣೆಯನ್ನು ಮಾಡುತ್ತೆ. ಸೊ ಆಗ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಹೋಗ್ತಾರೆ. ಈ ಒಂದು ಪ್ರಕರಣವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಈ ಪ್ರಕರಣಕ್ಕೆ ಚೆನ್ನಮ್ಮ ವರ್ಸಸ್ ರೀಜನಲ್ ಕಮಿಷನರ್ ಆ್ಯಂಡ್ ಅದರ್ಸ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಒಂದು ವಿಡಿಯೋನು ಕೂಡ ಮಾಡಿದೆ. ಆ ಥರ ಒಂದು ಖಾಸಗಿ ಸ್ವತ್ತುಗಳನ್ನು ವಕ್ಫ್ ಮಂಡಳಿ ತಂದು ಅಂತೇಳಿ ಘೋಷಣೆ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಡೀಟೇಲನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಕೊಟ್ಟಿರ್ತೇನೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನು ಕೂಡ ಇದೆ, ಅದನ್ನು ಕೂಡ ತಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಈ ವಕ್ಫ್ ಮಂಡಳಿ ಏನಿದೆ ಮನಸೋ ಇಚ್ಛೆ ಮಾಡ್ಕೊಳ್ಳೋದು ಸಮಂಜಸ ಅಲ್ಲ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ತಿದ್ದುಪಡಿಗಳು ಆಗಬೇಕು. ಅವರಿಗೆ ಸಂಬಂಧಪಟ್ಟಿದ್ದು, ಅವರಿಗೆ ದಾನ ಏನು ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಡ್ಕೊಳ್ಳೋದಕ್ಕೆ ಯಾರ ಅಡ್ಡಿನೂ, ಯಾವುದೇ ಕಾನೂನಿನ ಅಡ್ಡಿನೂ ಇರೋದಿಲ್ಲ. ಆದರೆ ಏಕಾಏಕಿ ಯಾವುದೋ ಒಂದು ಸ್ವತ್ತುಗಳನ್ನು ನಮ್ಮದು ಅಂತ ಘೋಷಣೆ ಮಾಡ್ಕೊಳ್ಳೋದು ತಪ್ಪಾಗಿರುತ್ತೆ. ಸೊ ಈಗ ನಾವು ನೋಡ್ತಾ ಇರೋಂಗೆ ಕೆಲವೊಂದು ವರ್ಷಗಳ ಹಿಂದೆ ಕೆಲವೊಂದು ಲಿಟ್ಲ್ ಬಿಟ್ ಇದ್ದಂಥ ಸ್ವತ್ತು ಈಗ ಲಕ್ಷಗಟ್ಟಲೆ ಎಕರೆ ಸ್ವತ್ತು ವಕ್ಫ್ ಮಂಡಳಿದು ಅಂತ ಹೇಳ್ತಾ ಇದ್ದೀವಿ. ಇದರಲ್ಲಿ ಹೆಂಗೆ ಬಂತು? ಈ ಸ್ವತ್ತೆಲ್ಲ ಯಾರು ದಾನ ಕೊಟ್ಟಿದ್ದು? ಸೊ ಹಾಗಾಗಿ ಈಗ ವಕ್ಫ್ ಮಂಡಳಿಯ ಬಳಿ ಏನು ಸ್ವತ್ತಿದೆ ಇದನ್ನೆಲ್ಲನೂ ಕೂಡ ಸರ್ಕಾರ ಪರಿಶೀಲನೆಯನ್ನು ಮಾಡಬೇಕು. ಈ ಸ್ವತ್ತು ಅವ್ರಿಗೆ ಹೆಂಗೆ ಬಂತು, ಇದಕ್ಕೆ ಮೂಲ ದಾಖಲೆಗಳು ಏನು, ಯಾರ್ದು? ಯಾಕೆಂದರೆ ಸುಮ್ಮನೆ ಖಾಲಿ ಬಿದ್ದಿದೆ ಅಥವಾ ಏನೋ ಒಂದು ಸ್ವತ್ತಿದೆ ಅಂಥೇಳಿ ಅದನ್ನೆಲ್ಲ ಅಕ್ವೈರ್ ಮಾಡಿಕೊಂಡು ಅದೆಲ್ಲ ನಮ್ಮದೇ ವಕ್ಫ್ ಮಂಡಳಿಗೆ ಸೇರಿದ್ದು ಅಂತ ಹೇಳ್ಕೊಳ್ತಾ ಹೋಗೋದು ಸಮಂಜಸ ಅಲ್ಲ. ಅವರಿಗೆ ಅದನ್ನು ಯಾರಾದರೂ ದಾನ ಕೊಟ್ಟಿರಬೇಕು. ಅದಕ್ಕೆ ಕೊಟ್ಟಂಥ ಸಂಬಂಧಪಟ್ಟಂತೆ ಅದಕ್ಕೆ ಅವ್ರ ಹತ್ರ ದಾಖಲೆಗಳಿರಬೇಕು. ಯಾರೋ ಮುಸ್ಲಿಂ ರಾಜನೋ ದೊರೆನೋ ಅಲ್ಲಿ ಬಂದು ನಮಾಜ್ ಮಾಡಿದ್ದ, ಅಲ್ಲಿ ಯಾರೋ ಬಂದಿದ್ದರು ಅಂತ ಅದೆಲ್ಲ ನಮ್ಮ ವಕ್ಫ್ಗೆ ಸೇರಿದ್ದು ಅಂತ ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ಸೊ ವಕ್ಫ್ ಮಂಡಳಿಗೆ ದಾನವನ್ನು ಕೊಟ್ಟಿರಬೇಕು, ಅದು ಅಧಿಕೃತ ದಾಖಲೆಗಳಿರಬೇಕು. ಅಂಥ ಸಂದರ್ಭದಲ್ಲಿ ಅಂಥ ಆಸ್ತಿ ಮಾತ್ರ ಹೋಗಬೇಕು. ಉಳಿಕೆ ಎಲ್ಲ ಸ್ವತ್ತುಗಳು ಕೂಡ ನಮ್ಮ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟವರಿಗೆ ರೀಬ್ಯಾಕ್ ಆಗಬೇಕಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ರೀತಿಯ ಕ್ರಮವನ್ನು ಸರ್ಕಾರಗಳು ರಾಜಕಾರಣಿಗಳು ಕೈಗೊಳ್ಳಬೇಕಾಗಿರುತ್ತೆ. ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪಿಟಿಷನ್ ಆ್ಯಕ್ಟ್ಗಳನ್ನು, ಕೇಸ್ಗಳನ್ನು ಹಾಕಿ ಇದು ಈ ಒಂದು ಆ್ಯಕ್ಟ್ ಏನಿದೆ ವಕ್ಫ್ ಆ್ಯಕ್ಟೇ ಇದು ಕಾನೂನು ಬಾಹಿರ ಅನ್ನೋದನ್ನು ರುಜುವಾತು ಮಾಡಿ ಇದನ್ನು ರದ್ದುಪಡಿಸೋದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳೋದು ಅತಿ ಮುಖ್ಯ ಆಗಿರುತ್ತೆ. ಸೊ ಹಾಗೆಯೇ ಇಷ್ಟು ಒಂದು ಶ್ರೀಮಂತವಾಗಿರುವಂಥ ವಕ್ಫ್ ಮಂಡಳಿಗೆ ಸರ್ಕಾರಗಳು ದೇಣಿಗೆ ಸಾರ್ವಜನಿಕ ಸ್ವತ್ತುಗಳನ್ನು ಬಿಟ್ಕೊಡೋಂಥದ್ದು, ವಕ್ಫ್ ಮಂಡಳಿಗೆ ಕೊಡೋಂಥದ್ದು ಅಷ್ಟು ಸೂಕ್ತವಲ್ಲ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಡೆಲ್ಲಿನಲ್ಲಿ
ನೂರಾರು ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ವಕ್ಫ್ ಮಂಡಳಿಗೆ ನೀಡ್ತು. ಇದರ ಅವಶ್ಯಕತೆ ಇತ್ತಾ? ಸೊ ಬೇರೆ ಯಾವುದೇ ಒಂದು ಹಿಂದೂ ದೇವಾಲಯಗಳಿಗಾಗಲಿ ಬೇರೆ ಒಂದು ದೇವಾಲಯಗಳಿಗಾಗಲಿ ಕೊಟ್ಟರೆ ಅದನ್ನೇ ಯಾಕೆ ಕೊಟ್ರಿ ಅಂತ ಅನ್ನೋದು 108 ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ಈ ವಕ್ಫ್ ಮಂಡಳಿಗೆ ಏನಕ್ಕೆ ಕೊಡಬೇಕು? ವಕ್ಫ್ ಮಂಡಳಿ ಹತ್ರ ಏನೂ ಇಲ್ವಾ? ಅವರ ಸೇವೆಯನ್ನು ಸಲ್ಲಿಸೋದಕ್ಕೆ ಅವ್ರಿಗೆ ಯಾವುದೇ ಒಂದು ಆಸ್ತಿಗಳೇ ಇಲ್ವಾ? ಅಷ್ಟೊಂದು ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಆಸ್ತಿಗಳು ಕೋಟ್ಯಾಂತರ ರೂಪಾಯಿ ಆಸ್ತಿ ಅವರ ಬಳಿ ಇರಬೇಕಾದ್ರೆ ಇನ್ನೂ ಮತ್ತೆ ಅವರಿಗೆ ದಾನವನ್ನು ಕೊಡೋಂಥದ್ದು ಏನಿದೆ? ಇದು ಕೇವಲ ಓಲೈಕೆಗಾಗಿ ಕೊಟ್ಟಿರೋಂಥದ್ದು. ಸೊ ಈ ರೀತಿ ಒಂದು ಓಲೈಕೆಗಾಗಿ ಸಾರ್ವಜನಿಕ ಸ್ವತ್ತನ್ನು ಕೊಡೋದು ಕೂಡ ಕಾನೂನು ಬಾಹಿರವಾಗಿರುತ್ತೆ, ಸಂವಿಧಾನ ಬಾಹಿರ ಆಗಿರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಸಂಪೂರ್ಣವಾಗಿ ಚಾಲೆಂಜನ್ನು ಮಾಡಬೇಕು. ಮಾಡಿದ್ರೆ ಈ ಎಲ್ಲ ಸ್ವತ್ತುಗಳು ಸಾರ್ವಜನಿಕರಿಗೆ ಉಳಿಯುತ್ತೆ, ಸಾರ್ವಜನಿಕರಿಗೆ ಸೇವೆಗೆ ಇದು ಲಭ್ಯವಾಗುತ್ತೆ. ಸೊ ಹಾಗಾಗಿ ಇದರ ಎಲ್ಲ ವಕ್ಫ್ ಮಂಡಳಿಯ ಒಂದು ಆ್ಯಕ್ಟಿವಿಟೀಸ್ ಏನಿದೆ ಇತ್ತೀಚೆಗೆ ಇದು ಕಾನೂನು ಬಾಹಿರ ಆಗಿದೆ. ಸೊ ಟೋಟಲಿ ಹೇಳಬೇಕಂದ್ರೆ ವಕ್ಫ್ ಕಾಯ್ದೆಯಲ್ಲಿ ಅವರಿಗೆ ಆ ರೀತಿಯಲ್ಲಿ ಒಂದು ಅಧಿಕಾರವನ್ನು ಕೊಟ್ಟಿರುವಂಥದ್ದೇ ಸಂವಿಧಾನ ಬಾಹಿರ. ಸೊ ಹಾಗಾಗಿ ಇದನ್ನು ಚಾಲೆಂಜ್ ಮಾಡಿದ್ರೆ ಈ ಒಂದು ಕಾಯ್ದೆ ನಿಲ್ಲೋದಿಲ್ಲ, ಖಂಡಿತ ಇದು ಹೋಗುತ್ತೆ.